ರಾಮ ಮಂದಿರ ಲೂಟಿ ಕೇಸ್ಗೆ ಟ್ವಿಸ್ಟ್. ಕಳ್ಳರ ಪತ್ತೆಗೆ ಸಿಬಿಐ ಎಂಟ್ರಿ. ₹25,000 ಕೋಟಿ ಹಣ ಕಳ್ಳತನ. ಅಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮಗಳು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮೋದಿ ಅಂಡ್ ಶಾ ಶಾಕ್. ಸಿಬಿಐ ಕಂಟಕ. ಬೇರೆ ಕೇಸ್ಗಳಲ್ಲಿ ಜೆಸಿಬಿ ನುಗ್ಸಿದ್ದ ಜೆಸಿಬಿ ಬಾಬಾ ಸೈಲೆಂಟ್ ಆಗಿದ್ದೇ ಸಸ್ಪೆನ್ಸ್. ಜೆಂಟ್ಲ್ಮನ್, 500,000 ಕಳ್ತನ ಮಾಡಿದ್ರೆ ಜೆಸಿಬಿ ದಾಳಿ, ಸಾವಿರಾರು ಕೋಟಿ ಕದ್ರೆ ರಾಜ ಮರ್ಯಾದೆ, ಕಲ್ಲನ್ನ ಎಸೆದ್ರೆ ಗುಂಡೇಟು, ಕೋಟಿ ಕೋಟಿ ಲೂಟಿ ಮಾಡಿ ಸವಾಲೆಸೆದ್ರೆ ಎಸ್ಐಟಿ ಕ್ಲೀನ್ ಚೀಟ್, ರಾಮನ ವಿರುದ್ಧ ಮಾತನಾಡಿದ್ರೆ ದೇಶದ್ರೋಹ ಹಾಗೆ ಧರ್ಮದ್ರೋಹ, ರಾಮನ ಜೇಬಿಗೆ ಕೈ ಹಾಕಿ ದೋಚಿದ್ರೆ ಧರ್ಮ ರಕ್ಷಣೆಯ ಕಾರ್ಯಶೈಲಿ. ಇದು ವಾಸ್ತವ. ಅಯೋಧ್ಯೆಯ ಹೆಸರಿನಲ್ಲಿ ಸುದೀರ್ಘ 40 ವರ್ಷಗಳು ರಾಜಕಾರಣ ಮಾಡ್ಕೊಂಡು ಬಂದಂತಹ ರಾಜಕೀಯ ಪಕ್ಷಗಳು ಕೊನೆಗೆ ರಾಮನನ್ನೇ ದೋಚಿದ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಅಯೋಧ್ಯೆ ರಾಮ ಮಂದಿರ ಲೂಟಿಗೆ ಸಂಬಂಧಪಟ್ಟಂತೆ ಕೇಂದ್ರ ತನಿಖಾ ದಳ ತನಿಖೆಯನ್ನು ನಡೆಸಬೇಕು ಅಂತ ಕೋರಿ ಸಲ್ಲಿಕೆ ಮಾಡಲಾದಂತಹ ಹಲವಾರು ಅರ್ಜಿಗಳ ಕುರಿತು ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಹಾಗೆ ದೇವಾಲಯವನ್ನ ನಿರ್ವಹಿಸ್ತಾ ಇರುವಂತಹ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ಗೆ ನೋಟಿಸ್ ಅನ್ನ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಭಾಚಿ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರನ್ನ ಒಳಗೊಂಡಂತಹ ತ್ರಿಸದಸ್ಯ ಪೀಠವು ಈ ಆದೇಶವನ್ನ ನೀಡಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕಾರ್ಯವೈಖರಿಯ ಬಗ್ಗೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ರಾಮನ ಹುಂಡಿ ದೋಚಿರುವಂತಹ ಕಳ್ಳರ ಮನೆ ಮೇಲೆ ಜೆಸಿಬಿ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯ ಉದ್ಭವ ಆಗ್ತಾ ಇದೆ. ರಾಮ ಮಂದಿರದಲ್ಲಿ ನಡೀತಾ ಇರುವಂತಹ ಹಣಗಳತನ ಹಾಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇದುವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ರಚನೆ ಮಾಡಿರುವಂತಹ ವಿಶೇಷ ತನಿಖಾ ತಂಡಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ವರದಿಯಲ್ಲಿ ಎಸ್ಐಟಿಯ ರಚನೆಯ ಕುರಿತಾಗಿಯೂ ಕೂಡ ಉಲ್ಲೇಖ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜುಲೈ 20ಕ್ಕೆ ನಿಗದಿ ಕೂಡ ಮಾಡಲಾಗಿದೆ. ಇನ್ನು ಈ ಹಿಂದೆ ರಾಮ ಮಂದಿರದಲ್ಲಿ ನಡೆದಿರುವಂತಹ ದೇಣಿಗೆ ಲೂಟಿ, ಇತರೆ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಕೋರಿ ಅಲಹಾಬಾದ್ ಹೈಕೋರ್ಟ್ಗೆ 3 ಅರ್ಜಿಗಳು ಕೂಡ ಸಲ್ಲಿಕೆ ಆಗಿದ್ವು. ಆದರೆ ಆ ಅರ್ಜಿಗಳನ್ನ ವಜಾಗೊಳಿಸಿದಂತಹ ಹೈಕೋರ್ಟ್ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರದಲ್ಲಿ ವಿಚಾರಣೆ ನಡೀತಾ ಇರುವಾಗ ಇಲ್ಲಿವರೆಗೂ ಕೂಡ ವಿಚಾರಣೆ ಅನಗತ್ಯ ಅಂತ ಹೇಳಿತ್ತು. ಈ ಅರ್ಜಿಗಳ ರವಾನೆ ಕೂಡ ಮಾಡಿತ್ತು. ರಾಮ ಮಂದಿರಕ್ಕಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಸಂಗ್ರಹ ಮಾಡಿದಂತಹ ದೇಣಿಗೆಯಲ್ಲಿ ದುರ್ಬಳಕೆಯಾಗಿದೆ ಅನ್ನುವಂತಹ ಆರೋಪದ ಕುರಿತು ನ್ಯಾಯಸಮ್ಮತ ತನಿಖೆ ಕೋರಿ ಸಲ್ಲಿಕೆ ಮಾಡಲಾಗಿದ್ದಂತಹ ಅರ್ಜಿಯ ತುರ್ತು ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಹಿಂದೆ ಸ್ಪಷ್ಟವಾಗಿ ನಿರಾಕರಿಸಿತ್ತು. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಹಾಗೆ ಶೀಲ್ ನಾಗು ಅವರನ್ನ ಒಳಗೊಂಡಂತಹ ಪೀಠವು ಈ ಅರ್ಜಿಯನ್ನ ಕೈಗೆತ್ತಿಕೊಂಡಿತ್ತು. ತುರ್ತು ವಿಚಾರಣೆಗೆ ನಕಾರವನ್ನ ವ್ಯಕ್ತಪಡಿಸಿದಂತಹ ನ್ಯಾಯಪೀಠವು ಈಗೇನು ಆಕಾಶ ಕಳಚಿ ಬೀಳೋದಿಲ್ಲ, ಇದರಲ್ಲಿ ಅಂತಹ ತುರ್ತೇನಿದೆ ಅಂತ ಹೇಳಿ
ಮೌಖಿಕವಾಗಿ ಪ್ರಶ್ನೆ ಮಾಡಿತ್ತು. ಅಲ್ಲದೆ ಬೇಸಿಗೆ ರಜೆಯ ನಂತರ ಈ ವಿಷಯವನ್ನ ವಿಚಾರಣೆಗೆ ಪಟ್ಟಿ ಮಾಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ನಿಧಿ ನಾಪತ್ತೆ ಹಾಗೆ ಇತರ ಅಕ್ರಮಗಳ ಕುರಿತಾದ ವರದಿಗಳು ಈಗಾಗಲೇ ಅಂತಿಮವಾಗಿ ನಿಜ ಅಂತ ಹೇಳಿ ಸಾಬೀತಾಗುತ್ತೋ ಅಥವಾ ಇಲ್ವಾ ಅನ್ನುವಂತಹ ವಿಚಾರ ಬೇರೆ. ಆದರೆ ಇಂತಹ ಆರೋಪಗಳು ಅಯೋಧ್ಯೆಯ ವೈಭವವನ್ನ ಮರುಸ್ಥಾಪಿಸೋದಕ್ಕೆ ದಶಕಗಳ ಕಾಲ ಹೋರಾಡಿದಂತಹ ತಲೆಮಾರುಗಳಲ್ಲಿ ತೀವ್ರ ಕಳವಳವನ್ನ ಉಂಟು ಮಾಡಿದೆ ಅಂತ ಹೇಳಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಗಮನಕ್ಕೂ ಸಹ ತಂದಿದ್ರು. ಒಟ್ನಲ್ಲಿ ರಾಮ ಮಂದಿರದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪ್ರಕರಣ, ನಂತರ ಉತ್ತರ ಪ್ರದೇಶ ಸರ್ಕಾರ ನಡೆದುಕೊಂಡಿರುವಂತಹ ರೀತಿ, ಯುಪಿ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆಯ ವ್ಯಾಪ್ತಿ, ತಪ್ಪಿತಸ್ಥರ ವಿರುದ್ಧ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು ಸಾರ್ವಜನಿಕರಿಗೆ ಸಮಾಧಾನ ತಂದಿಲ್ಲ ಅಂದಷ್ಟೇ ನಾವು ಹೇಳಬಹುದು. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.